ನಿನ್ನೆ ಹೊಸೂರು ಗ್ರಾಮದಲ್ಲಿ ಬನಸಿ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ಗುಂಪು ಮಧ್ಯದಲ್ಲಿ ಒಂದು ಘರ್ಷಣೆ ಆಗಿತ್ತು. ಅವರು ಈ ಒಂದು ಕಡೆಯಿಂದ 10-15 ಜನ ಒಬ್ಬರಿಗೆ ಮನೆ ಹತ್ತಿರ ಹೋಗಿದ್ರು. ತಕ್ಷಣ ನಮ್ಮ ಪೊಲೀಸವರಿಗೆ ಮಾಹಿತಿ ಗೊತ್ತಾಯಿತು. ಅವರು ಕೂಡ ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋದರು. ಎಲ್ಲರಿಗೆ ಆ ಸ್ಪಾಟನ್ನು ಡಿಸ್ಪೋಸ್ ಮಾಡಿದ್ರು. ಆದರೆ ಯಾವ ಉದ್ದೇಶದಿಂದ ಬಂದಿದ್ರು, ಗಲಾಟೆ ಮಾಡುವ ಉದ್ದೇಶದಿಂದ ಬಂದಿದ್ರು, ನಾವೇ ಸುಮೋಟೋ ಕೇಸ್ ಹಾಕಿದ್ದೀವಿ. 2 ಗುಂಪು ಮಧ್ಯದಲ್ಲಿ ನಾವು ಕೇಸ್ ಹಾಕಿದ್ದೀವಿ. ಹೌದು, ಇನ್ನು ಮುಂದೆ ಏನಾದರೂ ಕಂಪ್ಲೇಂಟ್ ಇದ್ದರೆ ಅದನ್ನು ಕೂಡ ತಗೋತೀವಿ. ಆ ಕೇಸ್ ವಿಚಾರವಾಗಿ ನಾವು ಈಗಾಗಲೇ 6 ಜನಕ್ಕೆ ನಾವು ಸ್ಟೇಷನಲ್ಲಿ ಕಳಿಸಿದ್ದೀವಿ. ಇನ್ನು ಮುಂದೆ ಅದರಲ್ಲಿ ಯಾರ್ಯಾರು ಆಗಿದ್ದಾರೆ ಅವ್ರದ್ದು ಕೂಡ ಲಿಸ್ಟ್ ಮಾಡಿದ್ದೀವಿ. ಅವ್ರ ಮೇಲೆ ಪ್ರಿವೆಂಟಿವ್ ಕೇಸ್ ಕೂಡ ನಾವು ಹಾಕ್ತೀವಿ. ಪರಿಸ್ಥಿತಿ ತಿಳಿಗೊಂಡಿದೆ. ಕಂಪ್ಲೀಟ್ಲಿ ಪೀಸ್ಫುಲ್, ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ಲಿ ಮೇಂಟೈನ್ ಆಗಿದೆ. ಇದರಲ್ಲಿ ಯಾವುದೇ ರೀತಿ ಕಮ್ಯುನಲ್ ಆ್ಯಂಗಲ್ ಇಲ್ಲ. ಅವರೇ ಅದೇ ಊರಲ್ಲಿ ಇರ್ತಾರೆ, ಒಂದೇ ಗ್ರೂಪಲ್ಲಿ ಇದ್ದಾರೆ. ಒಂದು ಸಣ್ಣ ವಿಚಾರಕ್ಕೆ ಅವ್ರ ಮಧ್ಯದಲ್ಲಿ ಕನ್ಫ್ಯೂಷನ್ ಇದ್ದಾಗ ಒಬ್ಬರು ಮನೆ ಹತ್ತಿರ ಕೇಳಕ್ಕೆ ಹೋಗಿದ್ದಾರೆ. ಏನು ಕಾರಣ ಇದೆ ಜಗಳಕ್ಕೆ? ಇದು ನಿನ್ನೆ ಅವ್ರು ಕಾರ್ಯಕ್ರಮ ಮಾಡಕತ್ತಾರೆ. ಅದು ಕಾರ್ಯಕ್ರಮ ಏನೈತ್ರಲ್ಲ, ನೀನು ಟಿಪ್ಪು ಜಯಂತಿ ಕಾರ್ಯಕ್ರಮ ಮಾಡಕತ್ರ. ಮತ್ತು ಹಿಂಗಾಗಿ ಏನೈತ್ರಲ್ಲ, ನಾ ಅಲ್ಲಿ ಇವ್ರ ಪೆಂಡಲ್ ಹಾಕಿರ, ಒಂದು 300 ಮೀಟ್ರ್ ಪೆಂಡಲ್ ಹಾಕಿರ. ಅದು ನಡ್ಬರ್ಗ ರೇಬನ್ ಕಟ್ಟಿರ. ಅದನ್ನ ನಾನು ನೋಡಿ ಹೇಳ್ರಿ, ಆ ರೆಗ್ಯುಲರ್ ನಾವು ಹೋದಂಗೆ ನಾವು ಹೋದ್ನಿ ರೀ. ಯಾವಾಗಿದಂದ್ರೆ ಇದು 4:30 ಆಗೈತೆ ಟೈಮ್. ಏನು ರೀ, ಇವ್ರ ಫಂಕ್ಷನ್ ಸಂಜೆ ಮುಂದೆ 7 ಐತ್ರಿ. ಇವ್ರು 4:04 ಏನು ಬಂದ್ ಮಾಡ್ಯಾರ ಹಾದಿ. ಅದನ್ನು ನಾನು ರೇವನ ನೋಡಿಲ್ರಿ. ಈಗದಮ್ ಏನು ನಾನು ಗಾಡಿ ತೊಗೊಂಡು ಹಾದಿರತ್ತ ಏನು ಬಂದಿದ್ದ ರೇವನ್ ನನ್ನ ಕಾಣಿಲ್ಲ. ನಾನು ತೆರಿಗೆ ಹತ್ತಿ ಏನೈತಿಲ್ಲ ಜಿಗಿದು ಬಿಟ್ಟು ತುತ್ತಾರೆ ಅವರು. ಅದಕ್ಕೆ ಕೀಳೋದಿರಲ್ಲ. ಮತ್ತು ಅದು ಕಿತ್ತೈತಿ. ಒಬ್ಬ ಇದ್ದವ ಏನೈತಿರಲ್ಲ, ನಾನು ಕಟ್ಕೊತ ನಾನು ನೀವು ಹೋಗ್ಬಿಡ ಅಂತ ಹೇಳಿದೆ. ಇಲ್ಲಾಂದ್ರೆ ನಾನು ಹಿಡಿದು ಕಟ್ತೀನಿ, ಅದೇನಿಲ್ಲ. ಅವ್ನು ಕಳಿಸಿದ ಮೇಲೆ ನಾವು ಹೋದ್ನೆ ಅಲ್ಲಿಂದ. ನಾವು ಹೋದಿದ್ಲೇ ಅವ್ರು ಬೇಕಾದ್ರೆ ಅವ ಹೇಳಿದ ನಾವು ಒದರ್ನೇ ಹಂಗೆ ಬಾದ ಅಂಥೇಳಿ ಒಂದಕ್ಕೆ ಯಾರು ಹೇಳಿಬಿಟ್ಟವ. ಅವಾಗಿಂದ ಏನಿತ್ತಲ್ಲ, ಅವ್ರು ನನಗೆ ಬಡಿಯಾಕೆ ಫುಲ್ ಕರೆಕ್ಟ್ ಮಾಡ್ಯಾರ. ಇವ್ರು ಬಡಿಬೇಕಾ, ಒಟ್ಟು ಎಲ್ಲಿ ಸಿಗ್ತಾನಲ್ಲಿ ಬಡಿಬೇಕಂತೇಳಿ ನನಗೆ ಎಲ್ಲ ಕಡೆ ಹುಡುಕಾಡ್ಯಾರ. ಅಂದ್ರೆ ನನಗೆ ಗೊತ್ತಿದ್ದಕ್ಕಿಲ್ಲ. ನನಗೆ ಒಬ್ರು ಫೋನ್ ಮಾಡಿ ಹೇಳಿದ್ರು, ಇವ್ನು ಹುಡುಗಾಡ್ತಾರೆ, ಬಡಿಯಾಕ್ತಾರೆ ಅಂತೇಳಿ. ಆಮೇಲೆ ಏನಂತಾರೆ, ನಮ್ಮ ಅಪ್ಪಾರ ನಾವು ಊಟಕ್ಕೆ ಅಂತಲೇ ರಾತ್ರಿ ಮನೆಗೆ ಹೋದ್ನಿ. 9:30 ಟೈಮ್ ಮನೆಗೆ ಹೋದ್ನಿ. ಅವ್ರು ಎಲ್ಲರೂ ಊಟ ಕೂತ್ರು, ಅಪ್ಪಾರ ಅಣ್ಣ ಮನೆಯವ್ರು ಎಲ್ಲರೂ ಊಟ ಕೂತ್ರು. ನಾನು ಊಟ ಕೊಡ್ರಾಗಿದ್ನಿ. ನಾನು ನೋಡ್ಕೊಂಡು ಏನೈತ್ರಲ್ಲ ಮನೆಗೆ ಬಂದರು. ಎಲ್ಲ ರಾಡ್, ಚಾಕು, ಆಮೇಲೆ ಇಲ್ಲಂದ್ರೂ ಒಂದು 60-70 ಮಂದಿ ಬಂದರು ಅವರು. ರಾಡ್, ಚಾಕು ಮತ್ತು ಇದನ್ನು ಕಟ್ಗೆ, ಕಲ್ಲು, ಬಟ್ ಮನ್ಯಾಗ ಬಂದು ಏನು ಬಂದರು ಬರಾರು ಬಡಿದು ಒಂದ ಮಾಡ್ರವ್ರು. ಮತ್ತೇನು ಮಾಡಲಿಲ್ಲ, ಬಡಿದು ಒಂದ ಮಾಡ್ರು. ಆಮೇಲೆ ಐತಿರಲ್ಲ, ನಾವು ಅಪ್ಪಾಗ ಚಾಕು ತೊಗೊಂಡು ಹಿಂದೆ ಬೆನ್ನಾಗ ಒಟ್ಟು ಹಾಕೋದು. ಅಣ್ಣ ಹಿಡಿದ್ರು, ಕೈ ಹಿಡಿದಂತಲೇ ಸ್ವಲ್ಪ ಹಿಂದೆ ಮನಗಂಡು ಹತ್ತೈತಿ, ಹರಿದೈತಿ ಪೂರ. ಮತ್ತು ಎದಿಗೆ ಚುಚ್ಚಾಕೋದ್ರೆ ಎದೆ ಹರಿದೈತಿ ರಟ. ಆಮೇಲೆ ಐತಿರಲ್ಲ, ಅದು ಪೂರ ಪ್ಲ್ಯಾನ್ ಮಾಡಿ ಒಟ್ಟು ಮನಗಂಡು ಬಡ್ದಾರೆ. ಗೋನ್ ಹೆಚ್ಚಾರ ಅಣ್ಣಾಗಿಲ್ಲ, ವಾಡ್ಲಿ ಬಡ್ದಾರೆ ಹಿಂದೆ ಎಲ್ಲ ಮನಗಂಡು ಬಡ್ದಾರೆ. ಆಮೇಲೆ ಹೊರಗೆ ಜಪನ್ ಬಂದ್ರು ಅವ್ರು. ಅವಾಗ ಅಲ್ಲಿ ಏನು ಮಾಡ್ಬೇಕಂತ ನನಗೆ ಏನು ಅನ್ಸಾಕತ್ತಿರ್ಕಿಲ್ಲ. ಹೊರಗೇನು ಬರಂತಲ್ಲ, ಅಲ್ಲಿಂದ್ರೆ ಮತ್ತು ಕಲ್ಲು ಹೋಗ್ಯೋದು, ಅದನ್ನು ಹೋಗ್ಯೋದು. ನಾನು ಟಾಟಾ ಕಲ್ಲು ಹೋದಾರೆ ಕ್ಲಾಸಿಗೆ. ಅದು ಆಮೇಲೆ ಐತಿರಲ್ಲ, ಅವ್ರಿಗೆ ಏನು ಒಂದು ಪ್ಲ್ಯಾನ್ ಮಾಡ್ಯಾರ ಅವ್ರು ಬಟ್ ನನಗೆ ಹೊಡಿಬೇಕಂತ ಹೇಳಿ. ಯಾಕಂದರೆ ಇವ್ರಿಗೆ ಒಂದು 2 ವರ್ಷದಿಂದ ನಾವು ಮಾಹಿತಿ ಕೇಳಿದ್ವಿ. ಯಾವುದಂದರೆ ಅಡ್ಡಿ ಹಾಕಿದ್ವಿ ನಾವು ಲೆಕ್ಕಪತ್ರದ. 5 ಮಂದಿ ಲೆಕ್ಕಪತ್ರ ಅಡ್ಡಿ ಹಾಕಿದ್ದು. ಒಕ್ಕ ಬೋರ್ಡಿಂದ ಏನು ಅನುಭವ ಬರೋದು ಹೇಳಿಲ್ಲ, ಅಡ್ಡಿ ಹಾಕಿದ್ವು. ಆ ವಾಯಿಂತ್ರ ಹಿಡಿದು ಈಗಿನವರೆಗೂ ಒಬ್ಬೊಬ್ರು ನೋಡಿ ಒಬ್ಬರನ್ನ ತರೇಟ್ ಮಾಡ್ಕೋತ ಅದಾರ ಅವರು. ಒಬ್ಬ ಮನೆಗೆ ಹೋಗಿ ಒಬ್ಬರು ನೋಡಿದು ಯಾವ ಇರ್ತಾನೆ ಅವ್ನು ಬಿಡೋದು ಒಂದ ಮಾಡ್ಯಾರ ಅವರು. ಗುಂಪು ಗಂಟ್ಲೆನ ಅವ್ರು 60-70 ಮಂದಿನ ಅದಾರ ಇವ್ರು. ಇವ್ರು ಮೇನ್ ಅಂದರೆ ಇವರು ಅಯ್ಯೂಬ್ ಖಾನ್ ಹೊರಟ್ಟಿ, ರಾಜು ಕುಳ್ಳೋಳಿ, ಇವ್ರ ಮೇನ್ ಇವ್ರ. ಯಾಕಂದರೆ ಅಂಜುಮನ್ ಇದ್ದಾರೆ ಇವ್ರು. ಈ ಡಿಜಾಲ್ ಆಗಿದ್ದರೆ ಇವ್ರು ಬೇಕಾದ್ರೆ ನಡ್ಸಾಕತ್ತಾರ. ಆಮೇಲೆ ಇದ್ರಲ್ಲ ಇವ್ರು ಈಟ್ ಅಂತ ಹೇಳಿ 20 ಮನೆ ಬಹಿಷ್ಕಾರ ಮಾಡ್ಯಾರ. ಇವ್ರಿಗೆ ಏನು ಇದನ್ನು ಮಾಡೋಂಗಿಲ್ಲ. ಅವ್ರು 20 ಮನೆ ಏನೈತಿರಲ್ಲ ಬಹಿಷ್ಕಾರ ಮಾಡ್ಯಾರ. ಅಂದರೆ ಇವ್ರ ಜೊತೆ ಮಾತಾಡೋಂಗಿಲ್ಲ, ಇವ್ರ ಜೊತೆ ತಿರುಗಾಡೋಂಗಿಲ್ಲ. ಇವ್ರ ಜೊತೆ ಮಾತಾಡಿದವ್ರಿಗೆ 500 ರೂಪಾಯಿ ದಂಡ ಇವ್ರು ಹೇಳಿ ಎಲ್ಲ ಊರಾಗ ಇದು ಮಾಡ್ಯಾರ. ಮತ್ತು ಕಾರ್ಯಕ್ರಮಕ್ಕೆ ಯಾವುದೂ ಇವ್ರಿಗೆ ಮದುವೆದಾಗಲಿ ಕಾರ್ಯಕ್ರಮದಾಗಲಿ ಏನೂ ಮನೆಗೆ ಹೇಳೋಂಗಿಲ್ಲ. ಅಂದರೆ 20 ಮನೆಗವ್ರು ಅಂತ ಬಹಿಷ್ಕಾರ ಆಗಿಬಿಟ್ಟಾರ. ಮತ್ತು ಇದು ಯಾಕೆ ಸಂಬಂಧ ಅಂದರೆ ಪೂರ ಪ್ಲ್ಯಾನ್ ಮಾಡಿ ಇದನ್ನು ಮಾಡ್ಯಾರ್ತಾರೆ ಅವರು. ಒಟ್ಟು ಯಾವಕ್ಕೆ ಮಾಹಿತಿ ಕೇಳ್ತಾರಲ್ಲ ಅವ್ರು ಹೊಡೆಯೋದು ಒಂದ ಮಾಡ್ಯಾರ ಅವರು. ಅಂದರೆ ನಮ್ಮದು ದರ್ಬಾರ್ ನಡಿಬೇಕೆ ಅಂತ ಊರಾದಂತ ದಬ್ಬಾಳಿ ನಡೆಸ್ಯಾರ ಅವರು, ಗುಂಡಾಗಿರೋದು ನಡೆಸ್ಯಾರ ಅವರು. ಇವ್ರ ಮೇನ್ ಲೀಡರ್ ಅಯ್ಯೂಬ್ ಖಾನ್ ಹೊರಟ್ಟಿ, ರಾಜು ಕುಳ್ಳೋಳಿ. ದವಾಖಾನೆಗೆ ಬಂದ್ಮೇಲೆ ಬಡ್ದಾರೇನ್ರಿ ನಿಮಗೆ? ಇವ್ರು ದವಾಖಾನೆ ಆದ್ಮೇಲೆ ಇದು MLC ಆಗೈತ್ರಿ. MLC ಆದ್ಮೇಲೆ ಇಲ್ಲಿ ಬಡ್ದಂತ ಇಲ್ಲಿ MLC ಏನಾಗಿತ್ರಲ್ಲ, ಇಲ್ಲಿ MLC ಆಗಂತಲೇ ಮತ್ತೆ ಬಂದ್ರು ಅವ್ರು. ಮತ್ತೆ ಬಂದಿದ್ದ ಅಪ್ಪಾಗ ಅನ್ನ ಹೊರಗೆ ತೊಗೊಂಡು ಜಗ್ಗಿ ತೊಗೊಂಡು ಮತ್ತೆ ಹೊರಗೆ ಬಡಿಯಾಕತ್ರ ಅವರು. ಮತ್ತೇನೈತ್ರಲ್ಲ, ಏನು ಬಿಡಾಕತ್ರಲ್ಲ ಮನಗಂಡು ಬರ್ತಾರೆ. ಕಾಲಿಗೆ ಇಲ್ಲಿ ಎಲ್ಲ ಕೆತ್ತವ್ರು. ಮತ್ತು ತೆಲಿಗೆ ಪೆಟ್ಟು ಹತ್ತೈತ್ರಿ. ಮತ್ತು ನಡಕ್ಕೆ ಮನಗಂಡು ಬರ್ದಾರೆ. ಇಟ್ಟಿಂಗ್ಲಿ ನನಗೂ ಪೂರ ಭಾಳ ಬರ್ದಾರೆ. ಇಲ್ಲಿ ಬರ್ದಾರೆ, ಹಿಂದೆ ಭಾಳ ಬರ್ದಾರೆ ರೀ. ಒಟ್ಟು ಇದ್ರಾಗ ಮೇನ್ ಯಾರ್ರಿ? ಇಲ್ಲಿ ಮೇನ್ ನಮ್ಮ ಅಯ್ಯೂಬ್ ಖಾನ್ ಹೊರಟ್ಟಿನ ರೀ. ಎಲ್ಲ ಪ್ಲ್ಯಾನ್ ಮಾಡಿ ರಾಜು ಕುಳ್ಳೋಳಿ, ಅಯ್ಯೂಬ್ ಖಾನ್ ಹೊರಟ್ಟಿ ಇವರ ಎಲ್ಲ ಪ್ಲ್ಯಾನ್ ಮಾಡಿ ಮೀಟಿಂಗ್ ಮಾಡಿ
ಇವರೆಲ್ಲ ಒಂದು ಟಾರ್ಗೆಟ ಮಾಡಿಬಿಟ್ಟಾರೆ ಒಬ್ಬರು ಬಿಡೋದು ಅಂತ ಹೇಳಿ